trying hard to, but can't even breathe. A little bit of oxygen is all we need. A little bit of mind control is what we need. So welcome back to another vlog. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್. ಸೊ ನಾವಿವತ್ತು ಸ್ವಲ್ಪ ರೆಡಿಯಾಗಿ ನಮ್ಮ ಚೀರು ಅಣ್ಣ ಮತ್ತೆ ಇನ್ನಿಬ್ರಿದ್ದಾರೆ, ಅಭಿ ಅಣ್ಣ ಆ್ಯಂಡ್ ಅಭಯ್ ಅಣ್ಣ ಅವ್ರ ಜೊತೆ ಈಗ ಪಾನಿಪುರಿ ತಿಂದಾಯ್ತು, ಅದನ್ನ ವ್ಲಾಗ್ ಮಾಡೋದು ಮರ್ತೋಯ್ತು ನಮಗೆ. ಪಾನಿಪುರಿ ತಿಂದು ಈಗ ಎಲ್ಲಿ ಹೋಗ್ತಿದೀವಿ? ಗೋಬಿ ತಿನ್ನಕ್ ಹೋಗ್ತಾ ಇದೀವಿ. ಅಭಿ ಅಣ್ಣ ಅವ್ರ ಪಾರ್ಟಿ ಇದು. ಅಭಿ ಅಣ್ಣ ಅವ್ರನ್ನ ತೋರಿಸ್ತೀವಿ ಯಾರು ಅಂತ. ಅವರು ಅಪ್ಕಮಿಂಗ್ ವ್ಲಾಗರು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಭಿಲಾಷ್. ಬನ್ನಿ, ಇವತ್ತು ನಮ್ಮ ಮುಂದಿಗಿದೆ ರಾಯಲ್ ಎನ್ಫೀಲ್ಡ್ ನ ಫಸ್ಟ್ ಕ್ರೋಮ್ ಮ್ಯಾಶಿಸ್ಮೋ. ಅಭಯ್ ಆದಿತ್ಯ ಅವರು ನಮಗೆ ಏನಿದು ಅಭಯ್? ಮ್ಯಾಂಗೋ ಚೀಸ್ ಕೇಕ್. ಮ್ಯಾಂಗೋ ಚೀಸ್ ಕೇಕ್ ಅವರು ಈಗ ನೀವು ಕ್ಯಾಮ್ರಾ ತಿರ್ಗಿಸ್ಬಿಡ್ತೀನಿ ಜಾಸ್ತಿ ಮಾತಾಡಿದ್ರೆ ಚಿರಂಜೀವಿ ಅವರೇ. ಸೊ ಇದೇನು ಅಂತಂದ್ರೆ ಆಫ್ ಮಾಡ್ದ? ಇಲ್ಲ ಹೇಳು. ಸೊ ಇದೇನು ಅಂತಂದ್ರೆ ಮ್ಯಾಂಗೋ ಚೀಸ್ ಕೇಕು ಎಲ್ಲ ಕರೆಕ್ಟ್ ಶೇಪ್ ಆಗಿತ್ತು, ಎಲ್ಲ ಟೇಸ್ಟ್ ಮಾಡಿ ಈ ತರ ಮಾಡ್ಯಾರೆ. ತುಂಬಾ ಸಿಂಪಲ್ ರೆಸಿಪಿ ಇದು. ನೆಕ್ಸ್ಟ್ ಯಾವಾಗಾರೋ ಇನ್ನೊಂದು ಬ್ಲಾಗ್ ಅಲ್ಲಿ ಬೇಕರಿ ಮನೆಯಲ್ಲಿ ಟ್ರೈ ಮಾಡೋಣ ಇದನ್ನ, ಯಾಕಂದ್ರೆ ಮ್ಯಾಂಗೋ ಸೀಸನ್ ಇರೋದ್ರಿಂದ ಒಳ್ಳೆ ಬೆಸ್ಟ್ ರೆಸಿಪಿ ಇರುತ್ತೆ. ಸೊ ಹೆಂಗಿತ್ತು ಬೇಕರಿ ಟೇಸ್ಟ್? ಕ್ರೇಜಿ ಇತ್ತು ಟೇಸ್ಟ್. ಫುಲ್ ಪ್ಲೇಟ್ ತಿಂದೇಳಲ್ಲಿ ಇದನ್ನ ತಿಂದಿರೋದು ನಾನಲ್ಲ, ಒಬ್ರು ವ್ಯಕ್ತಿ ಇದಾರೆ, ಅವ್ರನ್ನ ತೋರ್ಸಂಗಿಲ್ಲ, ಅವರೇ ಅರ್ಧ ಖಾಲಿ ಮಾಡಿರೋದು. ಸೊ ನಾವ್ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಕಾಫಿ ಆಗಿ ಹೋಗ್ತಾ ಇದೀವಿ. ಏನಕ್ಕೆ? ಓಕೆ, ಮತ್ತೆ ಸಿಗ್ತೀವಿ. ಹೇಳಿದ್ವಲ್ಲ ಇವರೇ ಆಯ್ ಹೇಳಿ. ಅಭ್ಯಾಣ ನಮ್ಮ ಬ್ಲಾಗಿಗೆ ಆಯ್ ಹೇಳ್ಬೇಕು ನೀವು ಒಂದು. ಇವ್ರದ್ದು ನೆಕ್ಸ್ಟ್ ಬ್ಲಾಗ್ ಬರುತ್ತೆ. ಇವತ್ತು ಯಾವತ್ತು ಬರುತ್ತೆ? ಗುರುವಾರ ಬರುತ್ತೆ. ಇವತ್ತು ಗುರುವಾರ ಬರುತ್ತೆ. ಅವ್ರು ಹೇಳಿದ್ರು ಮೊನ್ನೆ. ಕ್ಯಾಮ್ರಾ ನೋಡ್ಬೇಕು ಬಿ, ಹೊಸ ವ್ಲಾಗರ್ಸ್. ನಾಚಿಕೆ ಆಯ್ತಪ್ಪ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾಚಿಕೆ ಎಲ್ಲ ಪಟ್ರೆ ವ್ಲಾಗರ್. ಸೊ ಅಭಯ್ ಆದಿತ್ಯ ಅವರ ಫೋಟೋ ಶೂಟ್ ನಡೀತಾ ಇದೆ ಇಲ್ಲಿ. ಸೊ ನಾವು ಇಲ್ಲಿ ಔಟರ್ ರಿಂಗ್ ರೋಡ್ ಅನ್ನೋ ಒಂದು ಜಾಗ ಇದೆ ಶಿವಮೊಗ್ಗದಲ್ಲಿ, ಅಲ್ಲಿ ಬಂದಿದ್ದೀವಿ ಎಲ್ಲರೂ. ಇಲ್ಲಿ ಗೋಬಿ ಪಾರ್ಟಿ ನಡೀತಾ ಇದೆ. ಆವಾಗಲೇ ಹೇಳ್ದಂಗೆ ಅಭಿ ಅಣ್ಣ ಅವ್ರ ಪಾರ್ಟಿ ಇದು. ಹೆಂಗಿದೆ ಗೋಬಿ? ವೆದರ್ ಹೆಂಗಿದೆ ಹೇಳ್ಬೇಕು. ಎಲ್ಲ ಚೆನ್ನಾಗಿದೆ, ಗೋಬಿನೂ ಚೆನ್ನಾಗಿದೆ, ಪಾರ್ಸಲ್ ತಂದಿರೋದ್ರಿಂದ ತಣ್ಣಗಾಗಿದೆ, ವೆದರು ಚೆನ್ನಾಗಿದೆ. ಅಂಡ್ 6 ಅಡಿಯವ್ರ ಮಧ್ಯ 3 ಅಡಿಯವ್ರು ಇರೋದು ತುಂಬಾ ಖುಷಿ ಆಗ್ತದೆ. ಇರೋ ಚಿರಂಜೀವಿ ಅವರು ಹಾಯ್ ಹೇಳಿ. ನೆನ್ನೆ ನೀವು ಹಾಯ್ ಹೇಳಿಲ್ಲ ನಮ್ಮ ಬ್ಲಾಗಿಗೆ, ಅಷ್ಟೇ. ಸೊ ಗೋಬಿ ತಿಂದು ಮತ್ತೆ ಸಿಗ್ತೀವಿ ಎಲ್ಲರೂ. ಬಾಯ್. ಅಂದರೆ ಒಟ್ಟಿಗೆ ಸೇರಿಸಿ ಬರ್ತು ಇಡೋದು. ಅಲ್ಲಿಗೆ ಯು ಆಯ್ತು. ಇದೇ ಸೇಮ್ ಮಾಡಿದ್ರೆ ವೀನಾ? ವಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಬಟ್ ಏನು ಒಂದು ಹೆಲ್ಪ್ ಆಗುತ್ತೆ ಅಂದ್ರೆ, ನಿನಗೆ ಯು ಮಾಡಿದಾಗ ಬಂದಿರೋ ಆನ್ಸರೇ ವಿಗೂ ಬರಬೇಕು. ಇದೆಷ್ಟು ಸೇಮ್ ನೀವು ಅಷ್ಟೇ. ಏನು ಹಿಂಗೆ ನೋಡ್ಕೊಂತ ಬರ್ಬಿಡು. ಅಷ್ಟೇ. ಇಲ್ಲೊಂದೇ ಚೇಂಜ್ ಆಗೋದು. ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಹೋಗುತ್ತೆ. ಆನ್ಸರ್ ಸೇಮ್ ಬರುತ್ತೆ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ ಪೇ. ಆನ್ಸರ್ ಸೇಮ್ ಬರಲ್ಲ, ಇಲ್ಲಿ ಮಾಡ್ತೀವಲ್ಲ. ಸೊ ಎಸ್, ಇವತ್ತಿನ ಡೇಟ್ ಮತ್ತೆ ಚೆನ್ನಾಗಿತ್ತು. ಒನ್ ಮೋರ್ ವೆರಿ ಮೆಮೊರೇಬಲ್ ಡೇ. ಯಾಕಂದರೆ ಇವತ್ತು ಮತ್ತೆ ಎಲ್ಲರೂ ಓದಕ್ಕೆ ಬಂದಿದ್ರು ಮನೆಗೆ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಎಲ್ಲರೂ ಓದ್ಕೊಂಡು ಹೋಗಿದ್ವಿ. ನಾನು ಸ್ವಲ್ಪ ಓದಿಲ್ಲ, ಅಂದರೆ ಹೆಂಗೆ ಹೇಳೋದು, ಒಂದು 2-3 ಪ್ರಾಬ್ಲಮ್ ಸೀರಿಯಸ್ಸಾಗಿ ಕೇಳಿಸ್ಕೊಂಡಿರ್ಬೋದೇನೋ ಅಷ್ಟೇ. ಇನ್ನು ತುಂಬ ಇದೆ ಕಲಿಯೋಕ್ಕೆ ನನಗೆ. ಎಲ್ಲರೂ ಓದ್ಕೊಂಡು ಹೋಗ್ಯಾರ, ನಾನು ಅಷ್ಟಕ್ಕಷ್ಟೇ ಓದಿರೋದು. ಸೊ ಇನ್ನು 2 ದಿನ ಇದೆ ಎಕ್ಸಾಮಿಗೆ, ಓದ್ತೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಹೆಚ್ಚು ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.